ಆದ್ಮೇಲೆ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಮೊದಲನೇದಾಗಿ ಎಲ್ಲರಲ್ಲೂ ನನ್ನ ಒಂದು ರಿಕ್ವೆಸ್ಟ್, ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ವಕೀಲರಾದ ರವಿಶಂಕರ್ ಅವರು. ರವಿಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ರವಿಶಂಕರ್ ಅವ್ರ ಜೊತೆಗೆ ಒಂದು ಹೊಸ ಚರ್ಚೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೂತ್ಕೊಂಡಿದ್ದೀನಿ. ಮತ್ತೆ ದರ್ಶನ್ ಏನು ಮತ್ತೆ ದರ್ಶನ್ ತೊಗೊಂಡ್ಬರ್ತಾ ಇದ್ದೀರಿ ಅಂತ ನೀವು ಕೇಳಿದ್ರೆ, ಒಂದು ದರ್ಶನ್ ಬಗ್ಗೆ ಭಾಳಷ್ಟು ಜನಕ್ಕೆ ಕುತೂಹಲ ಇದೆ. ಈಗಾಗಲೇ ಸುಮಾರು 2 ವರ್ಷಗಳಾಗಿದೆ ಅವ್ರು ಜೈಲಿಗೆ ಹೋಗಿ. ಇತ್ತೀಚೆಗೆ ಅವರ ಆತ್ಮೀಯ ಸ್ನೇಹಿತರು ಮಾಫಿ ಸಾಕ್ಷಿಯಾಗಿ ಕನ್ವರ್ಟ್ ಆಗಿ ಕೋರ್ಟ್ಗೆ ನಾವು ಬೇರೆ ಸಾಕ್ಷಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ಕೇಸು 10ನೇ ತಾರೀಕು ಕೋರ್ಟ್ನಲ್ಲಿ ಚರ್ಚೆ ಆಗಲಿದೆ, ನಿರ್ಧಾರ ಆಗಲಿದೆ. ರವಿಶಂಕರ್ ಅವರೇ, ಒಂದು ವಿಷಯ ಹೇಳಬೇಕು ಅಂತ ಅಂದರೆ, ದರ್ಶನ್ದು ದಿನಕ್ಕೂ ಒಂದು ಹೊಸ ತಿರು ತಗೊಳ್ತಾ ಇದೆ. ಸೊ ಪೊಲೀಸ್ನವರು ಎಲ್ಲಾದರೂ ಏನಾದರೂ ಹೆಚ್ಚು ಕಮ್ಮಿ ಮಾಡಿದಾರ ಇನ್ ದ ಸೆನ್ಸ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಅಂದ್ಬಿಟ್ಟಾಗಲಿ, ಇಲ್ಲ ಹೊಸದಾಗಿ ಬೇರೆ ಏನನ್ನ ಮಾಡಿ ಕೇಸ್ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ನನ್ನ ಸಂದರ್ಭಗಳಿದೆಯಾ ಈಗಲೂ? ಈಗ ನೀವು 2 ಪ್ರಶ್ನೆ ಕೇಳಿದ್ರೆ, ಇದು ಬರೀ ಕರ್ನಾಟಕ ಮಾತ್ರ ಅಲ್ಲ, ದರ್ಶನ್ ಕೇಸ್ ಬಂದು ಇಡೀ ಭಾರತದಾದ್ಯಂತ ಏನಾಗ್ತಾ ಇದೆ ಅಂತ ಜನರಿಗೆ ಕುತೂಹಲ ಇದೆ. ಮತ್ತು ದರ್ಶನ್ ಫ್ಯಾನ್ಸಲ್ಲೂ ಸಹ ಕರ್ನಾಟಕದಲ್ಲಿ ಬಹಳಷ್ಟು ಆತಂಕ ಮತ್ತು ಕುತೂಹಲ ಎರಡೂ ಇದೆ. ಇದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಏನು ಲೋಪದೋಷಗಳು ಮಾಡಿದೆ ಅಂತ ಹುಡುಕೋದಕ್ಕಿಂತ ಮೊದಲು ಇಲ್ಲಿ ಇನ್ನು ಮುಂದೆ ಆಗಬೇಕಾಗಿರ್ತಕ್ಕಂತಹ ಕೆಲಸಗಳು ಏನು ಅನ್ನೋದನ್ನು ನನ್ನ ದೃಷ್ಟಿಕೋನದಲ್ಲಿ, ಅಂದರೆ ವಿತೌಟ್ ಇಂಟರ್ಫಿಯರಿಂಗ್ ಇನ್ ದಿ ಜುಡಿಷಿಯಲ್ ಪ್ರಾಸೆಸ್ ಆರ್ ಇನ್ ದಿ ಕೇಸ್, ಏನು ಮಾಡಬಹುದು ಅಂತ ಆ್ಯಸ್ ಎ ಸಜೆಷನ್ ಕೊಡ್ಬೋದು. ಮೊದಲನೇದಾಗಿ ಏನು ಮಾಡೋದು, ಇವಾಗ ಸೈನ್ಸ್ ಬಂದು ತುಂಬ ಡೆವಲಪ್ ಆಗಿದೆ. ಸೊ ಇನ್ವೆಸ್ಟಿಗೇಷನ್ಗೆ ಸೈಂಟಿಫಿಕ್ ಮೆಥಡ್ನ ಉಪಯೋಗಿಸ್ಕೊಳ್ಬೇಕಾಗಿದ್ದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಅವರ ಒಂದು ಕರ್ತವ್ಯನೂ ಹೌದು. ಉದಾಹರಣೆಗೆ CCTV ರೆಕಾರ್ಡ್ಸು, ಮೊಬೈಲು ಮತ್ತು ಇತ್ಯಾದಿ. ಇದರಲ್ಲಿ ಸೈಂಟಿಫಿಕ್ ಎಕ್ಸಾಮಿನೇಷನ್ಸ್ ಅಂತ ಕೆಲವೊಂದಿದ್ದಾವೆ. ಅದರಲ್ಲಿ ಈಗ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ ಅಂತ, ಅಂದರೆ ಮಂಪ್ರ ಪರೀಕ್ಷೆ ಅಂತ ಒಂದಿದೆ. ಅದು ಇದುವರೆಗೂ ದರ್ಶನ್ ಕೇಸಲ್ಲಿ ಇದುವರೆಗೂ ಉಪಯೋಗ ಮಾಡಿಲ್ಲ. ಅಂದರೆ ಕೆಲವು ಫೇಮಸ್ ಕೇಸಸ್ ಇದ್ದಾವೆ ಇಂಡಿಯಾದಲ್ಲಿ, ಅಂದರೆ ಗೋದ್ರಾ ಹತ್ಯಾಕಾಂಡ ಮತ್ತು ಆರುಷಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್, ಕರೀಂಲಾಲಾ ತೆಲುಗು ಕೇಸಲ್ಲೂ ಆಯಿತು. ಹೌದು, ಕರೀಂಲಾಲಾ ತೆಲುಗು ಕೇಸ್, ಇದರಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಈ ದರ್ಶನ್ ಕೇಸಲ್ಲಿ ಸ್ಪೆಷಲಿ ಅದನ್ನು ಜನರು ಯಾವ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ, ಕಾಮನ್ ಮ್ಯಾನ್ ಯಾವ ರೀತಿ ಮಾಡ್ಕೊಂಡು, ಇದರಲ್ಲಿ ಏನಾದ್ರು ಕಾನ್ಸ್ಪಿರಸಿ ಇದೆಯಾ, ಇದರಲ್ಲಿ ಯಾರ್ದಾದ್ರೂ ಇನ್ವಾಲ್ವ್ಮೆಂಟ್ ಇದೆಯಾ, ಇದರಿಂದ ನ್ಯಾಯ ದರ್ಶನ್ ಸಿಗೋದ್ರಲ್ಲಿ ಏನಾದರೂ ತಪ್ಪು ಆಗ್ತಾ ಇದೆಯಾ, ಅಥವಾ ಏನಾದರೂ ಒಂದು ಬಯಸ್ಡ್ ದೃಷ್ಟಿ ಇದೆಯಾ, ಅಂದರೆ ಏನು ಒಬ್ಬರಿಗೆ ಒಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಅನ್ನೋಂಥ ಏನಾದರೂ ಒಂದು ಬಯಸ್ಡ್ ದೃಷ್ಟಿ ಇದೆಯಾ ಅಂತೇಳಿ ಸಾಮಾನ್ಯ ಜನರಲ್ಲಿ ಆತಂಕ ಮೂಡಿರೋದು ಸಹಜ. ಸೊ ಅದನ್ನು ಛೇದಿಸಬೇಕು ಅಂದರೆ ನ್ಯಾಯಾಲಯದಲ್ಲಿ ಏನು ಮಾಡಬೇಕು, ಕೋರ್ಟಲ್ಲಿ ಯಾವುದಾದ್ರೂ ಒಬ್ಬ ಅಕ್ಯೂಸ್ನ ಅಥವಾ ಒಂದಕ್ಕೆ ಮೇಲ್ಪಟ್ಟ ಅಕ್ಯೂಸ್ನ ನ್ಯಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಒಳಪಡಿಸೋದಕ್ಕೆ ಅವ್ರಿಗೆ ಇಂಗಿತ ಇದೆಯಾ, ಅಂದರೆ ಆರ್ ದೆ ವಾಲಂಟರಿಲಿ ಈ ಅಕ್ಯೂಸ್ಡಲ್ಲಿ ಯಾರಾದರೂ ಸಿದ್ಧವಾಗಿದ್ದಾರಾ ಅನ್ನೋದನ್ನು ಫಸ್ಟು ಖಚಿತಪಡಿಸ್ಕೊಂಡು ಯಾವುದಾದ್ರು 1 ಅಥವಾ 2 ನ್ಯಾರ್ಕೋ ಅನಾಲಿಸಿಸ್ಗೆ ಫಿಕ್ಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ಕೇಸಲ್ಲಿ ಇಷ್ಟು ದಿನ ಏನು ಬಂದಿದೆ ಇನ್ವೆಸ್ಟಿಗೇಷನು, ಮತ್ತು ಇನ್ನು ಮುಂದೆ ಆಗಬೇಕಾದಂಥ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ಫುಲ್ಲಾಗಿ ಸತ್ಯನ ಮುಂದಿಟ್ಕೊಂಡು ಈ ಕೇಸ್ನ ಇತ್ಯರ್ಥ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅದು ಲೀಗಲ್ ಆಗುತ್ತಾ? ಲೀಗಲ್ ಆಗುತ್ತೆ. ಇವಾಗ ಯಾರನ್ನೂ ಫೋರ್ಸ್ ಮಾಡೋಂಗಿಲ್ಲ. ನಮ್ಗೆ ರೈಟ್ ಟು ಲೈಫ್, ನಮ್ಮ ಕಾನ್ಸ್ಟಿಟ್ಯೂಷನ್ ವಿರುದ್ಧವಾಗಿ, ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ರೈಟ್ ಟು ಲೈಫ್. ಸೊ ಈಗ ಈ ನ್ಯಾರ್ಕೋ ಅನಾಲಿಸಿಸ್ ಮಾಡಬೇಕಾದ್ರೆ ಏನಾಗುತ್ತೆ, ಅದು ಇಂಟ್ರಾವೆನಸ್ ಡ್ರಗ್ಸ್ ಕೊಡ್ತಾರೆ. ಆ ಡ್ರಗ್ಸ್ ಕೊಟ್ಟಾಗ ದೇಹದಲ್ಲಿ ಕೆಲವು ಮಾರ್ಪಾಡುಗಳು ಆ ಸಮಯಕ್ಕೆ ಆಗುತ್ತೆ. ಅದರಲ್ಲಿ ರಕ್ತದೊತ್ತಡ ಆಗ್ಬೋದು, ಕಾರ್ಡಿಯೋವಾಸ್ಕ್ಯುಲರ್ ಇಶ್ಯೂಸ್ ಆಗ್ಬೋದು, ಮತ್ತು ಅನಸ್ಥೆಟಿಕ್ ಇಶ್ಯೂಸ್ ಆಗ್ಬೋದು, ಮತ್ತು ಮಾನಸಿಕವಾಗಿ ಹಿಂಸೆ ಆಗ್ಬೋದು. ಸೊ ಈ ರೀತಿ ಅಂದರೆ ಒಂಥರ ಏನಾಗುತ್ತೆ, ಈ ಇಂಟ್ರಾವೆನಸ್ ಡ್ರಗ್ ಕೊಟ್ಟು ಅವ್ರನ್ನ ಒಂದು ಹಿಪ್ನಾಟಿಕ್ ಸ್ಟೇಟಿಗೆ ತೊಗೊಂಡೋಗುತ್ತೆ. ನಾರ್ಕೋ ಅನಾಲಿಸಿಸಲ್ಲಿ ಆ ಒಂದು ಹಿಪ್ನಾಟಿಕ್ ಸ್ಟೇಟಿಗೆ ತೊಗೊಂಡೋದಾಗ ಏನಾಗುತ್ತೆ, ಆ ಹಿಂದೆ ಆದಂಥ ಒಂದು ಘಟನೆನ ಪ್ರೋಬಿಂಗ್ ಮುಖಾಂತರ, ಅಂದರೆ ಕ್ವಶನ್ ಮಾಡ್ಬೇಕಾದ್ರೆ ಪ್ರೋಬ್ ಮಾಡ್ತಾರೆ, ಹೀಗೇನಾಯಿತು ಆ ಥರ ಪ್ರೋಬ್ ಮಾಡಬೇಕಾದ್ರೆ ಅವರು ಆ ಹಿಂದಿನ ಸ್ಥಿತಿಗೆ ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ಸತ್ಯಾಂಶಗಳನ್ನ ಹೇಳ್ತಾರೆ.
ಇದೇ ನಾರ್ಕೋ ಅನಾಲಿಸಿಸ್ ಏನಕ್ಕೋಸ್ಕರ ಮಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು ಮಾಡಿದ್ರೆ ಆ ಸತ್ಯಾಂಶ ಆಚೆ ಬರುತ್ತೆ. ಆದರೆ ಇದನ್ನು ಮಾಡೋದಕ್ಕೆ ಯಾರಿಗೂ ಬೈ ಫೋರ್ಸ್ ನಮ್ಮ ಕಾನೂನಲ್ಲಿ, ನಮ್ಮ ದೇಶದಲ್ಲಿರೋ ಕಾನೂನಲ್ಲಿ ಬೈ ಫೋರ್ಸ್ ಇದನ್ನು ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂದರೆ ಅವರೇ ವಾಲಂಟ್ರಿಯಾಗಿ ಬರಬೇಕು. ಸಹಜವಾಗಿ ಅಕ್ಯೂಸ್ಡೇ ಬಂದು ನಾನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಒಳಪಡ್ತೀನಿ ಅಂತ ಆತ ಬಂದು ಕೋರ್ಟಲ್ಲಿ ಹೇಳಬೇಕು. ಆದರೆ ಕೋರ್ಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಬಂದು ಪ್ರಾಸಿಕ್ಯೂಷನ್ ಕೋರ್ಟ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಈ ಕೇಸಲ್ಲಿ ಬಹಳ ಬೇರೆ ಬೇರೆ ರೀತಿಯಾದಂಥ ತಿರುವುಗಳು ತಗೊಳ್ತಾ ಇದೆ. ಮತ್ತು ಇವಾಗ ಈ 3 ಜನ ಬಂದು ಏನು ಮಾಫಿ ಸಾಕ್ಷಿ ಅಂತ ಬಂದಿದ್ದಾರೆ, ಚಾರ್ಜ್ ಶೀಟ್ ಸ್ಟೇಟ್ಮೆಂಟ್ಗೂ ಈ ಸ್ಟೇಟ್ಮೆಂಟ್ಗೂ ವ್ಯತ್ಯಾಸಗಳಿರುತ್ತೆ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೂ ಸಹ ಈಗ ನ್ಯಾಯ ಯಾರಕ್ಕೋಸ್ಕರ, ನ್ಯಾಯ ಏನಕ್ಕೋಸ್ಕರ ಮಾಡೋದು? ಇದು ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಮಾಡೋದಲ್ವಾ. ಕಾನೂನು ಅಂತಿರೋದು ಅಷ್ಟೇ, ಸಮಾಜದ ಹೆಲ್ತ್ ಗೋಸ್ಕರ ಇರತಕ್ಕಂಥ ಕಾನೂನನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು, ಸರಿಯಾಗಿ ಇತ್ಯರ್ಥ ಆಗಬೇಕು ಅನ್ನೋ ಕಾರಣದಿಂದ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ನ ನಾವು ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ತಾವುಗಳು ಅಂದರೆ ಜಡ್ಜ್ ಅಕ್ಯೂಸ್ನ ಕೇಳ್ಬೋದು. ಯಾವ ರೀತಿ ಕೇಳ್ಬೋದು ಅಂದರೆ, ಇವ್ರನ್ನ ನೀವು ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಒಳಪಡಿಸಿ ಅಂತ ಕೇಳಲಿಕ್ಕೆ ಬರೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ಎಲ್ಲ ಅಕ್ಯೂಸ್ನ ಕರೆಸಿ ನಿಮ್ಮಲ್ಲಿ ಯಾರಾದ್ರೂ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಸ್ವತಂತ್ರವಾಗಿ ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುವಂತೆ ನೀವು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಸಿದ್ಧರಿದ್ದೀರಾ ಅಂತ ಕೇಳಬೇಕಾಗತ್ತೆ. ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾರು ಜಡ್ಜ್ಗೂ ಇಲ್ಲ, ಪ್ರಾಸಿಕ್ಯೂಷನ್ಗೂ ಇಲ್ಲ. ಅದು ಅವರವರ ಸ್ವತಂತ್ರ ವಿಚಾರ. ಅವ್ರು ಇಷ್ಟ ಇದ್ದರೆ ಅಕ್ಯೂಸ್ಡು ಸಬ್ಮಿಟ್ ಮಾಡ್ಬೋದು, ಇಲ್ಲ ಅಂದರೆ ಬೇಡ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಒಂದು ಕೇಸ್ ಇದೆ, ಸೆಲ್ವಿ ಅಂತ ಹೇಳಿ, ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅನ್ನೋದ್ರಲ್ಲಿ ಕೆಲವು ಪಾಯಿಂಟ್ಸ್ನ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ನಾರ್ಕೋ ಅನಾಲಿಸಿಸ್ ಟೆಸ್ಟಲ್ಲಿ ಅಂತ ಹೇಳಿ ಕ್ಲಿಯರಾಗಿ ಗೈಡ್ಲೈನ್ಸ್ ಇದೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಅದ್ರ ಪ್ರಕಾರ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಯಾರಿಗಾದ್ರೂ ಆ ಇಂಗಿತ ಇದೆಯಾ ಅಂತ ಕೋರ್ಟ್ ತಿಳ್ಕೊಳ್ಬೇಕು. ಈ ಇಂಗಿತ ಇದೆಯಾ ಇಲ್ವಾ ಅಂತ ಇವಾಗ ಹೇಗೆ ಗೊತ್ತಾಗುತ್ತೆ? ಕೇಳಿದ್ರೆ ಮಾತ್ರನೇ ಗೊತ್ತಾಗುತ್ತೆ. ಆ ಕಾರಣದಿಂದ ಪ್ರಾಸಿಕ್ಯೂಷನ್ ಅವರು ಅಪ್ಲಿಕೇಶನ್ ಹಾಕಿದ್ಮೇಲೆ ಕೋರ್ಟು ಅಕ್ಯೂಸ್ನ ಕರೆದು ಐದರ್ ಇನ್ ಪ್ರೈವೇಟ್ ಆರ್ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅಥವಾ ಒಬ್ಬೊಬ್ಬರನ್ನೇ ಕರೆಸಿ ಈ ಕೇಸಲ್ಲಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ತಾವು ಒಳಪಡೋದಕ್ಕೆ ತಮಗೆ ಅಭಿಮತ ಇದೆಯಾ, ತಮಗೆ ಇಚ್ಛೆ ಇದೆಯಾ, ಆ ಕಾರಣದಿಂದ ಈ ಕೇಸ್ ಇತ್ಯರ್ಥ ಆಗುತ್ತೆ, ಸತ್ಯದ ಕಡೆಗೆ ಈ ಕೇಸ್ ಹೋಗುತ್ತೆ, ಆ ರೀತಿ ಕೇಳಿ ಅವರು ಸ್ವತಂತ್ರವಾಗಿ ಒಪ್ಪಿದಾಗ ಅದನ್ನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ನ ಮಾಡ್ಬೋದು. ಮಾಡಿದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ, ಆ ಕಾಗ್ನಿಟಿವ್ ಸ್ಟೇಟಲ್ಲಿ ಆತ ಏನು ಮಾಡ್ತಾನೆ, ಏನಾಗಿದೆ ಅನ್ನೋದನ್ನು ನಿಜ ಒಪ್ಕೊಳ್ತಾನೆ, ನಿಜ ಹೇಳ್ತಾನೆ. ಉದಾಹರಣೆಗೆ ಒಂದು ಮೊಬೈಲ್ ಕಳೆದೋಗಿದೆ, ಆ ಮೊಬೈಲ್ ಇದುವರೆಗೂ ಟ್ರೇಸ್ ಆಗಿಲ್ಲ. ಅವನು ಗೊತ್ತಿದೆ ಎಲ್ಲಿ ಅದನ್ನು ಬಚ್ಚಿಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಇಂಥ ಮೊಬೈಲ್ ಇಂಥ ಕಡೆ ಬಚ್ಚಿಟ್ಟಿದ್ದೀನಿ ಅಂತ ಹೇಳ್ಬಿಡ್ತಾನೆ. ಅದನ್ನು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಪೊಲೀಸವರು ಅದನ್ನು ಆ ಮೊಬೈಲ್ನ ಆಚೆ ತೆಗೆದು ಅದರಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳ ಮೇಲೆ ಈ ಕೇಸ್ ನಿಲ್ಬೋದು. ಯಾರ್ಯಾರಿಗೆ ಏನೇನು ಕಮ್ಯುನಿಕೇಷನ್ ಆಗಿದೆ, ಎಲ್ಲೆಲ್ಲಿ ಹೋಗಿದೆ, ಮತ್ತು ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ, ಪ್ರತಿಯೊಂದೂ ಇದರಿಂದ ಆಚೆ ಬಂದ್ಬಿಡುತ್ತೆ. ಮತ್ತು ಯಾರ್ಯಾರ್ದು ಕಾಂಟ್ಯಾಕ್ಟ್ಸ್ ಇದ್ದಿದೆ, ಇದಕ್ಕೆ ಮೊದಲೇನಾಗಿದೆ, ಪ್ರತಿಯೊಂದೂ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟಿಂದ ಆಚೆ ಬರೋದಕ್ಕೆ, ಸತ್ಯ ಶೋಧನೆ ಮಾಡೋದಕ್ಕೆ ಇದೊಂದು ಅಸ್ತ್ರ. ಆ ರೀತಿ ಬಳಕೆ ಮಾಡಿಕೊಂಡಾಗ ಪರ್ಟಿಕ್ಯುಲರ್ಲಿ ಇಂಥ ಫೇಮಸ್ ಕೇಸ್ಗಳಲ್ಲಿ ಸುಲಭವಾಗಿ ಕೇಸ್ನ ಇತ್ಯರ್ಥ ಮಾಡ್ಬೋದು. ಮತ್ತು ಯಾರನ್ನೂ ಅಕ್ಯೂಸ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಅಂದರೆ ಇವಾಗ ಜನರು ಅಷ್ಟೇ, ಇವಾಗ ಹಿಂಗಾಗ್ತಾ ಇದೆ, ಆ ಪೊಲಿಟಿಷಿಯನ್ ಇದರಲ್ಲಿದ್ದಾರೆ, ಈ ಪೊಲಿಟಿಷಿಯನ್ ಇದರಲ್ಲೂ ಇದ್ದಾರೆ, ಆ ಫಿಲಮ್ ಆ್ಯಕ್ಟರ್ ಇದರಲ್ಲಿ ಇದ್ರೊಳಗಿದ್ದಾರೆ, 108 ರೂಮರ್ಸು. ಈ ರೂಮರ್ಸ್ಗೆಲ್ಲರೂ ತೆರೆ ಎಳಿಬೋದು. ಮತ್ತು ಸತ್ಯಾಂಶ ಏನಿದೆ ಅದು ಮಾತ್ರ ಆಚೆ ಬರುತ್ತೆ. ಈಗ ನಮ್ಮ ದೇಶದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಮುಂದುವರೆದ ದೇಶ ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಇಂಥ ಸಿಸ್ಟಮ್ಸ್ನ. ಇವಾಗ US ಅಲ್ಲಿ, UK ನಲ್ಲಿ, ಜಪಾನಲ್ಲಿ ಈ ಟೆಸ್ಟ್ಸ್ ಇದು ಮತ್ತು ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ಟೆಸ್ಟು ಮತ್ತು ಈ ನಾರ್ಕೋ ಅನಾಲಿಸಿಸ್ ಟೆಸ್ಟು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾರೆ. ಎಷ್ಟೊಂದು ಈ ಥರ ಕೇಸಸ್ನ ಇತ್ಯರ್ಥ ಮಾಡೋದಕ್ಕೆ ಈ ಟೆಸ್ಟ್ನ ಯೂಸ್ ಮಾಡಿ ಅದನ್ನು ಬಗೆಹರಿಸಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಸರ್, ಈಗ ದರ್ಶನ್ ಅವ್ರ ಹೆಲ್ತ್ ಸರಿ ಇಲ್ಲ. ಈಗ ಫಸ್ಟ್ ಬೆನ್ನು ನೋವು, ಕಾಲು ನೋವು ಇದೆ. ಈಗಾಗಲೇ ಆಪ್ರೇಷನ್ ಮಾಡಿಸ್ಕೋಬೇಕಾಗಿತ್ತು, ಇನ್ನೂ ಆಗಿಲ್ಲ. ಅದು ಬೇರೆ, ಯಾವ ಕಾರಣಕ್ಕೆ ಅನ್ನೋದು ಬೇರೆ. ದರ್ಶನ್ ಅಂತೂ ಇದಕ್ಕೆ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂದ್ಕೊಂಡಿದ್ದೀವಿ.
ಆದರೆ ಪವಿತ್ರ ಗೌಡ ಆಗಲಿ ಇಲ್ಲ ಮಿಕ್ಕ ಅಕ್ಯೂಸ್ಗಳೇನಿದ್ದಾರೆ ಅವ್ರ ಮೇಲೆ ಆದರೂ ಮಾಡ್ಬೋದಾ ಇದು? ಅದೇ ಈಗ ಫಸ್ಟ್ ಪ್ರೈಮರಿ ಕಂಡೀಷನ್ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಪ್ರೈಮರಿ ಕಂಡೀಷನ್ನೇ ಬಂದು ಅವರು ಹೆಲ್ತ್ ಫಿಟ್ ಆಗಿದ್ದಾರಾ ಇಲ್ವಾ ಅನ್ನೋದೇ ಫಸ್ಟ್ ಮೆಡಿಕಲ್ ಚೆಕಪ್ ಮಾಡ್ತಾರೆ. ಫಸ್ಟು ಅವ್ರಿಗೆ ಇಚ್ಛೆ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ತಾರೆ. ವೆದರ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್, ವಾಲಂಟ್ರಿಯಾಗಿ ಅವ್ರಿಗೆ ಇದರಲ್ಲಿ ಇಚ್ಛಾಶಕ್ತಿ ಇದೆಯಾ ಅಂತ ತಿಳ್ಕೊಳ್ತಾರೆ. ಇಚ್ಛಾಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬಿಟ್ಬಿಡ್ತಾರೆ. ಆಮೇಲೆ ಅವರು ಒಪ್ಪಿಗೆ ಸೂಚಿಸಿದ ಮೇಲೂ ಸಹ ಅವ್ರ ಹೆಲ್ತ್ ಕಂಡೀಷನ್ ಏನಿದೆ ಅಂತ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡ್ಮೇಲೇ ಬೇರೆ ಕೆಲಸ ಮಾಡ್ತಾರೆ ಹೊರತು ಅವ್ರು ಮೆಡಿಕಲಿ ಇಫ್ ದೇ ಆರ್ ಅನ್ಫಿಟ್ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ನ ಮಾಡೋಕ್ಕೆ ಹೋಗೋದಿಲ್ಲ. ಈಗ 3 ಜನ ಅಪ್ರೂವರ್ಸ್ ಆಗಿ ಬಂದಿದ್ದಾರೆ. ಅವರು ನಿಜ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಈಗ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಹೌದು. ಫಸ್ಟ್ ಅವ್ರ ಮೇಲೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಅವ್ರನ್ನ ಕೇಳಬೇಕು, ಕೋರ್ಟ್ ಅವ್ರನ್ನ ಕೇಳಬೇಕು. ನೋಡಿ, ನೀವು ಈ ಥರ ಮಾಫಿ ಸಾಕ್ಷಿ ಅಂತ ಬಂದಿದ್ದೀರಾ, ಮಾಫಿ ಸಾಕ್ಷಿ ಅಂತ ಕೋರ್ಟ್ ಮುಂದೆ ಬಂದಾಗ ಸತ್ಯಾಂಶ ಹೇಳಬೇಕು ಅಂತಲೇ ಬಂದಿದ್ದೀರಾ. ಅದು ಸಹ ಇರುವಂಥ ಪರಿಸ್ಥಿತಿನಲ್ಲಿ ಅದನ್ನು ಬಗೆಹರಿಸಬೇಕು ಅಂದರೆ ಯಾವುದೇ ಒಂದು ಆಂಬಿಗ್ಯೂಟಿ ಇಲ್ದಂಗೆ ಈ ಕೇಸನ್ನ ನಡೆಸಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಇದನ್ನು ನಾರ್ಕೋ ಅನಾಲಿಸಿಸ್ ಟೆಸ್ಟಿಗೆ ಒಳಪಡಬೇಕು. ಅದು ನಿಮ್ಗೆ ಇಚ್ಛೆ ಇದೆಯಾ ಅಂತ ಹೇಳಿ ಅವ್ರನ್ನ ಕೇಳಬೇಕಾಗತ್ತೆ ಕೋರ್ಟು. ಅವ್ರ ಇಚ್ಛೆ ಇದೆ ಅಂತ ಹೇಳಿದರೆ ಅವ್ರನ್ನ ನಾರ್ಕೋ ಅನಾಲಿಸಿಸ್ ಟೆಸ್ಟಿಗೆ ಒಳಪಡಿಸಿದಾಗ ಏನೇನಿದೆ ಸತ್ಯಾಂಶಗಳು ಆಟೋಮೆಟಿಕ್ಕಾಗಿ ಆಚೆ ಬರುತ್ತೆ. ಕೇಸು ಕಾನೂನು ಪ್ರಕಾರ, ನ್ಯಾಯದ ಪ್ರಕಾರ ಇತ್ಯರ್ಥ ಮಾಡೋದಕ್ಕೆ ಇದೊಂದು ಬೆಸ್ಟ್ ಟೂಲ್. ಈ ಟೂಲ್ನ ಪರ್ಟಿಕ್ಯುಲರ್ಲಿ ಇಂಥ ಕೇಸಸ್ ಅಳವಡಿಸ್ಕೊಳ್ಳೇಬೇಕು. ಹಿಂದೆ ಭಾರತದಲ್ಲಿ ಈ ಥರ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸಿ ಕೋರ್ಟಲ್ಲಿ ಅದು ನಿಂತಿದೆಯಾ? ಅಂದರೆ ಈಗ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಬಂದು ಫೈನಲ್ ಅಂತ ಅಲ್ಲ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಬಂದ್ಬಿಟ್ಟು ಅದನ್ನಿಟ್ಕೊಂಡು ಯಾವುದು ಜಡ್ಜ್ಮೆಂಟ್ ಆಗಲಿ ಯಾವುದೇ ಒಂದು ತೀರ್ಮಾನ ಆಗಲಿ ಕೋರ್ಟ್ ತಗೊಳ್ಳೋದಿಲ್ಲ. ಅದು ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಇನ್ವೆಸ್ಟಿಗೇಷನ್ಗೆ ಆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಆಗಲಿ ಅಥವಾ ಬ್ರೈನ್ ಮ್ಯಾಪಿಂಗ್ ಆಗಲಿ ಇದು ಬಂದ್ಬಿಟ್ಟು ಕಾಂಪ್ಲಿಮೆಂಟ್ರಿ ಆಗುತ್ತೆ. ಸೊ ಆ ಕಾರಣದಿಂದ ಓನ್ಲಿ ಬೇಸ್ಡ್ ಆನ್ ನಾರ್ಕೋ ಅನಾಲಿಸಿಸ್ ಟೆಸ್ಟೇ ಈ ಕೇಸ್ ಇತ್ಯರ್ಥ ಆಗುತ್ತೆ ಅಂತ ಅಲ್ಲ. ಆದರೆ ಓನ್ಲಿ ಬೇಸ್ಡ್ ಆನ್ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಏನು ಸತ್ಯಾಂಶ ಇದೆ, ಸತ್ಯ ಶೋಧನೆನ ಆಚೆ ತೊಗೊಂಬರೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅದ್ರ ಮೇಲೆ ಕೇಸು ಇತ್ಯರ್ಥ ಆಗುತ್ತೆ. ರವಿಶಂಕರ್ ಅವರೇ, ಈ ಸುಪ್ರೀಂ ಕೋರ್ಟು 1 ವರ್ಷ ಗಡುವು ಕೊಟ್ಟಿದೆ. ಹೌದು. ಕೋರ್ಟ್ಗೆ ಅಂದರೆ ನಮ್ಮ ಲೋಯರ್ ಕೋರ್ಟ್ಗೆ, ಹೈಕೋರ್ಟ್ಗೆ 1 ವರ್ಷದಲ್ಲಿ ಕೇಸ್ ತೀರ್ಮಾನ ಮಾಡಿ ಅಂತ ಅಂದ್ಬಿಟ್ಟು ಅಂತ. ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿಸೋದಕ್ಕಾಗಲಿ ಇಲ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟು ಆದಷ್ಟು ಬೇಗ ಮುಗಿಸಿ ಅಂತ ಹೇಳೋ ಚಾನ್ಸಸ್ ಇದೆಯಾ? ಸರ್, ಈಗ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡೋದಕ್ಕಿಂತ ಯಾರು ಅದನ್ನು ಒಳಪಡ್ತಾರೋ, ಅಂದರೆ ಅಕ್ಯೂಸ್ಡು ಎಷ್ಟು ಜನ ಇದ್ದಾರಲ್ಲ ಅದರಲ್ಲಿ ಯಾರಾದರೂ ಒಬ್ಬರೋ ಇಬ್ಬರೋ ಸ್ವಇಚ್ಛೆಯಿಂದ ನಾನು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ತೀನಿ ಅಂತ ಮುಂದೆ ಬರಬೇಕು. ಅದಕ್ಕೆ ಅನುವು ಮಾಡಿಕೊಡೋದು ಪ್ರಾಸಿಕ್ಯೂಷನ್ನು ಮತ್ತು ಕೋರ್ಟು ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಅಂದರೆ ಅವ್ರು ಇವಾಗ ಅವ್ರ ಇಚ್ಛೆ ಅವ್ರ ಆಚೆ ಹೇಳಿ ಈ ಟೆಸ್ಟಿಗೆ ನಾನು ಒಳಪಡ್ತೀನಿ, ಈ ಕೇಸ್ನ ಏನಿದೆ ಸತ್ಯ ಏನಿದೆ ಅನ್ನೋದ್ರಲ್ಲಿ ನನ್ನಿಂದ ಆಚೆ ಬರಲಿ, ಅದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಲಿ ಅನ್ನೋದು ಅವ್ರ ಇಂಗಿತ ಇದ್ದಾಗ ಅವ್ರ ಆಚೆ ಬಂದಾಗ ಅದಾಗತ್ತೆ. ಖಂಡಿತವಾಗ್ಲೂ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದ್ರೆ ಈ ಕೇಸ್ನ ಬೇಗ ಇತ್ಯರ್ಥ ಮಾಡೋದಕ್ಕೆ ಅದೊಂದು ಫಾಸ್ಟೆಸ್ಟ್ ಮೋಡ್ ಅಂತ ಮತ್ತು ಒನ್ ಆಫ್ ದಿ ಬೆಸ್ಟ್ ಟೂಲ್ ಅವೈಲೇಬಲ್ ಅಂತ ಹೇಳ್ಬೋದು.